ಎಕ್ಸೈಟ್ಮೆಂಟ್ ಇದೆ. ಅದಕ್ಕೋಸ್ಕರ ಕೇಕ್ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ನೈಟ್ ಸೆಲೆಬ್ರೇಷನ್. ತುಂಬ ಎಕ್ಸೈಟ್ಮೆಂಟ್ ಇದೆ. ಕೇಕ್ ಕಟ್ಟೆಲ್ಲ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಂತ ಎಕ್ಸೈಟ್ಮೆಂಟ್ ಇದೆ. ನೋಡೋಣ, ಎಲ್ಲರಿಗೂ ನ್ಯೂ ಇಯರ್ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಎಕ್ಸೈಟ್ಮೆಂಟು ನ್ಯೂ ಇಯರ್ ಅಂದರೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಆದರೆ ಈ ವರ್ಷ ಇನ್ನೂ ಚಿಲ್ಲಾಗಿ ಚೆನ್ನಾಗಿರಲಿ. ಇಲ್ಲಿ ವಿಸಿಟ್ ಮಾಡಿದ್ದೀವಿ, ನೋಡೋಣ, ನೈಟೂ ಮಾಡೋಣ. ಹೌದು ಹೌದು. ಎಕ್ಸೈಟ್ಮೆಂಟು ಇವತ್ತು 31st ನನ್ನ ಬರ್ಡೇ. ಇವತ್ತಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ನಂದು ಡೇ ಮುಗಿಸ್ಬಿಟ್ಟು ನಾಳೆ ಫುಲ್ಲು ನ್ಯೂ ಡೇ ಸ್ಟಾರ್ಟ್ ಮಾಡೋದು ಆ ಥರ. ನ್ಯೂ ಇಯರ್ನ ಇದರಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಈ ಬಾರಿ ನಿಮ್ಮ ಒಂದು ಅಡುಗೆ ನಿಮ್ಮ ಒಂದು ಬೇಕರಿಯಲ್ಲಿ ಎಷ್ಟೆಲ್ಲ ವ್ಯಾಪಾರದ ನಿರೀಕ್ಷೆ? ಸರ್, ನಾವೊಂದು ಎಲ್ಲ ವೆರೈಟೀಸ್ ಆಫ್ ಕೇಕು, ಒಳ್ಳೊಳ್ಳೆ ಹೊಸ ಹೊಸ ಫ್ಲೇವರ್ಸು, ಈಗ ಅಪ್ಡೇಟ್ ವರ್ಷನ್ನು ಏನಿದೆ ಆ ಥರ ಎಲ್ಲ ನಾವೊಂದು ಸ್ಪೆಷಲಾಗಿ ಕೇಕ್ನ ನ್ಯೂ ಇಯರ್ಗೆ ಅಂತಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ 25,000ದಿಂದ 30,000 ಜನರ ಒಂದು ನಿರೀಕ್ಷೆಯಲ್ಲಿದ್ದೀವಿ. ತುಂಬ ಒಂದು ಲಾಸ್ಟ್ ಇಯರ್ಗಿನೂ ಈ ಇಯರು ಸ್ವಲ್ಪ ಹೆಚ್ಚಾಗೆ ಒಂದು ನಿರೀಕ್ಷೆಯಲ್ಲಿದ್ದೀವಿ ಸರ್. ಹೇಗೆ ಸರ್, ನ್ಯೂ ಇಯರ್ 2025 ಈಗ ಬರ್ತಾ ಇದೆ, ಕ್ಷಣಗಣನೆಗಳು ಆರಂಭ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ. ಸೆಲೆಬ್ರೇಷನ್ ಹೇಗೆ ಮಾಡ್ತಾ ಇದ್ದೀರಿ, ಏನು ಪ್ಲಾನಿಂಗ್? ನ್ಯೂ ಇಯರ್ ಸೆಲೆಬ್ರೇಷನ್ನು ಅದೇ 12 ಗಂಟೆಗೆ ಕರೆಕ್ಟಾಗಿ ಎಲ್ಲರೂ ಎಲ್ಲ ಫ್ರೆಂಡ್ಸು ಎಲ್ಲರ ಜೊತೆಗೂ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಂಜಾಯ್ ಮಾಡ್ತೀವಿ ಎಲ್ಲರೂ. ಒಂದು 2024 ಮರೆಯಬೇಕಾದಂಥ ಘಟನೆಗಳೇನು, ಮುಂದಿನ ಫ್ಯೂಚರ್ ಪ್ಲಾನ್ ಏನು, ರೆಸಲ್ಯೂಷನ್ ಏನು? ಅದೇ ಹಳೇದನ್ನು ನಮಗೆ ಬೇಡದೇ ಇರೋ ಇದನ್ನು ಮರ್ತು ಬಿಡ್ಬೇಕು ನಾವು. ದ್ವೇಷ ಆಗಲಿ ಇದಾಗಲಿ ಸಾಧಿಸಬಾರ್ದು. ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಬೇಕು. ಇರೋದನ್ನ ಎಲ್ಲರೂ ಇರುತ್ತಾರೆ, ಒಂದು ಸ್ವಲ್ಪ ದಿವಸ ಎಲ್ಲರೂ ಹೋಗೋದೆ. ಇರೋದಲ್ಲಿ ನಾವು ಖುಷಿಯಾಗಿ ಇರಬೇಕು.